ನೋಡಿ, ಈ ರೀತಿ ಒಳ್ಳೆ ಮೆಣಸು ಬಳ್ಳಿಯ ಸುತ್ತಮುತ್ತ ಈ ಥರ ಕಳೆಗಳು ಇದ್ದರೆ ಒಳ್ಳೆ ಮೆಣಸು ಬಳ್ಳಿ ಸತ್ತು ಹೋಗುತ್ತೆ ಮತ್ತು ಅದರಲ್ಲಿ ಬೆಳವಣಿಗೆ ಕೂಡ ಕುಂಠಿತವಾಗುತ್ತೆ. ನಮಗೆ ಇಳುವರಿ ಕೂಡ ಕಮ್ಮಿಯಾಗುತ್ತೆ. ಹಾಯ್, ಹಲೋ, ನಮಸ್ಕಾರ. ಹೇಗಿದ್ದೀರಾ ಫ್ರೆಂಡ್ಸ್? ಒಪ್ಪೆಲ್ಲ ಚೆನ್ನಾಗಿದ್ದೇನೆ ಅಂತ ತಿಳ್ಕೊಂಡಿದ್ದೇನೆ. ರೈನ್ ಕೋಟ್ ಹಾಕಿದ್ದೇನೆ, ಯಾಕೆಂದರೆ ಸ್ವಲ್ಪ ಮಳೆ ಬರುವ ಹಾಗಿದೆ. ಸ್ವಲ್ಪ ಪಿರಿ ಮಳೆ ಬರ್ತಾ ಇದೆ. ಹಾಗೆ ನಾನು ರೈನ್ ಕೋಟ್ ಹಾಕ್ಕೊಂಡು ವಿಡಿಯೋ ಶೂಟ್ ಮಾಡ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಇವತ್ತು ನಾನು ಈ ಒಳ್ಳೆ ಮೆಣಸು ಬಳ್ಳಿ ಬೆಳವಣಿಗೆ ಚೆನ್ನಾಗಿ ಆಗಲು ಹಾಗೂ ಒಳ್ಳೆ ಮೆಣಸು ಬಳ್ಳಿಗೆ ಯಾವುದೇ ಕಾಯಿಲೆಗಳು ಬರದಂತೆ ತಡೆಗಟ್ಟಲು ಯಾವ ರೀತಿ ನಾವು ಮುಂಜಾಗ್ರತೆ ಕ್ರಮವನ್ನು ವಹಿಸಬೇಕು ಅಂತ ನಾನು ಹೇಳಿಕೊಡ್ತಾ ಇದ್ದೇನೆ. ನೋಡಿ, ಇಲ್ಲಿದು ಈ ಥರ ಎಲ್ಲ ಕಳೆಗಳು ಬಂದು ಒಳ್ಳೆ ಮೆಣಸು ಬಳ್ಳಿ ಸುತ್ತ ಇದ್ದ, ಇದಕ್ಕೆ ನಾವು ನಡುವಾಗ ಹಾಕ್ತೀವಲ್ಲ ಗೊಬ್ಬರ ಅಲ್ವಾ, ಆ ಗೊಬ್ಬರನೆಲ್ಲ ಈ ಹುಲ್ಲೆಲ್ಲ ತಿಂದುಕೊಂಡು ಮೆಣಸು ಬಳ್ಳಿನ ವೀಕ್ ಮಾಡ್ತದೆ. ವೀಕ್ ಅಂದರೆ ಕ್ಷೀಣಿಸುತ್ತದೆ. ಮತ್ತು ಜೋರಾಗಿ ಮಳೆ ಎಲ್ಲದು ಬಂದರೆ ಈ ಬಳ್ಳಿ ಎಲ್ಲ ಸತ್ತೋಗುತ್ತೆ. ನಾವು ಒಂದು ಮೆಣಸು ಬಳ್ಳಿ ನೆಟ್ಟರೆ ಅದರಲ್ಲಿ ನಮಗೆ ಫಲ ಕಾಣಬೇಕು ಅಂತಾದರೆ ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅದರ ಸುತ್ತಮುತ್ತ ನೋಡಿ ಈ ಥರ ಇದ್ದ ಕಳೆಗಳನ್ನೆಲ್ಲ ಕ್ಲೀನ್ ಮಾಡಿ ತೆಗಿಬೇಕು. ಅದು ತಿಂಗಳಿಗೆ ಒಂದು ಸಲ ಮಾಡ್ತಾನೇ ಇದ್ದರೆ ಆಗುತ್ತೆ. ಇದು ಮೆಣಸು ಬಳ್ಳಿ ಚೆನ್ನಾಗಿರುತ್ತೆ. ಇದು ಮೆಣಸು ಬಳ್ಳಿ ನಟ್ಟು 1 ವರ್ಷ ಆಯಿತು. ನೋಡಿ, ಸಣ್ಣದಿತ್ತು. ನೋಡಿ, ಈ ಥರ ಇಷ್ಟು ಸಣ್ಣದಿದ್ದು ನಟ್ಟು ಇಷ್ಟು ದೊಡ್ಡದಾಗಿದೆ. ಇದರಲ್ಲಿ ಫಸಲು ಬರಬೇಕಾದ್ರೆ ಇದರ ಸುತ್ತಮುತ್ತ ಇದ್ದ ಈ ಥರ ಹುಲ್ಲು ಎಲ್ಲ ತೆಗಿಬೇಕು. ಒಂಚೂರು ಉಳಿಸಬಾರ್ದು. ಚೆನ್ನಾಗಿ ಕ್ಲೀನಾಗಿ ಕತ್ತಿಯಲ್ಲಿ ತೆಗೆಯುವ ಬದಲು ನಾವು ಕೈಯಲ್ಲೇ ಎಳೆದು ತೆಗೆದರೆ ತುಂಬ ಒಳ್ಳೆಯದು. ಯಾಕಂದರೆ ಕತ್ತಿಯಲ್ಲಿ ತೆಗೆದ್ರೆ ಎಲ್ಲಾದರೂ ಮೆಣಸು ಬಳ್ಳಿಗೆ ಕತ್ತಿ ತಾಗಿ ಮೆಣಸು ಬಳ್ಳಿ ಕಟ್ಟಾಗೋ ಚಾನ್ಸ್ ಇರುತ್ತೆ. ಯಾಕೆಂದರೆ ಅದು ಸಣ್ಣ ಬಳ್ಳಿ ಅಲ್ವಾ. ಹಾಗೆ ನೋಡಿ, ಹೀಗೆ ನಾನು ತೆಗಿತಾ ಇದ್ದೇನೆ. ನೋಡಿ, ಈ ಥರ. ಮತ್ತು ಈ ನೋಡಿ, ಬಳ್ಳಿ ಮೇಲೆ ಹತ್ತುತ್ತಾ ಇದೆ. ಇದನ್ನು ನಾವೊಂದು ಹಗ್ಗದಲ್ಲಿ ಇದರ ಬೇರು ಇರುತ್ತೆ ನೋಡಿ, ಈ ಬೇರನ್ನ ಈ ಮರಕ್ಕೆ ಟಚ್ ಮಾಡಿ ಸರಿಯಾಗಿ ಕಟ್ಟಬೇಕು. ಉಲ್ಟಾ ಪಲ್ಟಾ ಕಟ್ಟಿದರೆ ಅದು ಬಳ್ಳಿ ಸತ್ತೇ ಹೋಗುತ್ತೆ. ಕಟ್ಟುವಾಗ ಸ್ವಲ್ಪ ಚೆನ್ನಾಗಿ ಲೂಸ್ ಮಾಡಿ ಸ್ವಲ್ಪ ಕಟ್ಟಬೇಕು. ಟೈಟ್ ಮಾಡಿ ಕಟ್ಟಿದರೆ ಆ ಬಳ್ಳಿ ದಪ್ಪ ಆಗುವಾಗ ಅದಕ್ಕೆ ಉಸಿರಿ ಕಟ್ಟಿದಾಗೆ ಆಗುತ್ತೆ. ಬಳ್ಳಿಯಲ್ಲೇ ಸತ್ತು ಹೋಗೋ ಚಾನ್ಸ್ ಇರುತ್ತೆ. ಒಳ್ಳೆ ಮೆಣಸು ಅಂದರೆ ಅಷ್ಟು ಬೆಳೆ ಬಾಳುವ ಒಂದು ವಾಣಿಜ್ಯ ಕೃಷಿಗೆ ಸಂಬಂಧಪಟ್ಟ ಒಂದು ಕೃಷಿಯ ಉತ್ಪನ್ನ ಅಂತ ಹೇಳ್ಬೋದು. ಎಲ್ಲದಕ್ಕೂ ಆಯುರ್ವೇದಿಕ್, ನೆಕ್ಸ್ಟ್ ಸಂಬಾರ ಎಲ್ಲ ಇದಕ್ಕೆ ಉಪಯೋಗಿಸುವಂಥದ್ದು. ಅದನ್ನು ನಾವು ಚೆನ್ನಾಗಿ ನೋಡಿ, ಈ ಥರ ಎಲ್ಲ ಬಳ್ಳಿ ಬಂದಿದ್ದಾರೆ, ಚೆನ್ನಾಗಿ ನೋಡಿಕೊಂಡ್ರೆ ಅದು ಕೂಡ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತದೆ ಅಂತ ನಮ್ಮ ಉದ್ದೇಶ. ನೋಡಿ, ಇದರಲ್ಲಿ ಸಣ್ಣ ಸಣ್ಣ ಬೇರಿದೆ ನೋಡಿ, ಬೇರು. ಅದನ್ನು ಚೆನ್ನಾಗಿ ಕಟ್ಟಬೇಕು. ಒಂದು ಬಟ್ಟೆ ಪೀಸಿಂದನೂ ಅಥವಾ ಒಂದು ಸಣ್ಣದಾದ ಕಾಟನ್ ದಾರದಿಂದ ಕಟ್ಟಬೇಕು. ಪ್ಲಾಸ್ಟಿಕ್ ದಾರದಿಂದ ಕಟ್ಟಿ ಕೊಡಬೇಡಿ. ನೋಡಿ, ನಾನಿಲ್ಲಿ ಕ್ಲೀನ್ ಮಾಡಿದ್ದೇನೆ. ನಾನು ನಮ್ಮ ಹಸ್ಬೆಂಡ್ ಜೊತೆ ಬಂದಿಲ್ಲ, ಅವರು ಹೊರಗಡೆ ಹೋಗಿದ್ದಾರೆ ಸ್ವಲ್ಪ ಕೆಲಸಕ್ಕೆ. ಹಾಗೆ ನಾನು ಒಬ್ಬಳೇ ಇಲ್ಲಿ ಕ್ಲೀನ್ ಮಾಡೋ ಕೆಲಸ ಮಾಡ್ತಾಯಿದ್ದೇನೆ. ಹೀಗೆ ಕ್ಲೀನ್ ಮಾಡಿ ಗಿಡದ್ದು ಯಾವ ರೀತಿ ನಾವು ಬಳ್ಳಿನ ಕಟ್ಟಿದ್ದೇವೆ ಅಂತ ತೋರಿಸ್ತೇನೆ. ನಮ್ಮ ತೋಟದಲ್ಲೆಲ್ಲ ಈ ಥರ ಮಾಡಿದ್ದೇನೆ. ನಾವು ತೋಟವನ್ನು ಚೆನ್ನಾಗಿ ನೋಡಿಕೊಂಡ್ರೆ ಅದು ಕೂಡ ನಮ್ಮನ್ನು ಚೆನ್ನಾಗಿ ನೋಡ್ತದೆ. ಹಾರ್ಡ್ ವರ್ಕ್ ಮಾಡಿದರೆ ಆಗುತ್ತೆ. ನೋಡಿ, ಬಳ್ಳಿಯೆಲ್ಲ ಸುತ್ತ ಕ್ಲೀನ್ ಆಯಿತು. ಇನ್ನು ಸಣ್ಣ ಸಣ್ಣ ಹುಲ್ಲನ್ನೆಲ್ಲ ಇದನ್ನೆಲ್ಲ ಚೆನ್ನಾಗಿ ತೆಗಿಬೇಕು. ಅದನ್ನು ನೆಕ್ಸ್ಟ್ ಇದರಲ್ಲಿ ಎಕ್ಸ್ಟ್ರಾ ಬಳ್ಳಿ ಎಲ್ಲ ಬಂದಿದ್ದರೆ ಅದನ್ನೆಲ್ಲ ಕಟ್ ಮಾಡಿ ತೆಗೆದಿಟ್ರೆ, ಈ ತೋಟದಲ್ಲಿ ಎಲ್ಲೆಲ್ಲಿ ಖಾಲಿ ಜಾಗ ಇದೆ, ಖಾಲಿ ಮರಗಳೆಲ್ಲ ಇದ್ದಾವೆ, ಅದರ ಬುಡದಲ್ಲಿ ನೆಟ್ಟರೆ ಅದು ಕೂಡ ಮುಂದಿನ ವರ್ಷಕ್ಕೆ ಅದು ಕೂಡ ಒಂದು ದೊಡ್ಡ ಬಳ್ಳಿ ಆಗುತ್ತೆ. ನಾವು ಯಾವ ರೀತಿ ಕಟ್ಟಿದ್ದೇವೆ ಅಂತೇಳಿ ಒಂದು ವಿಡಿಯೋದಲ್ಲಿ ತೋರಿಸ್ತೇನೆ, ನೋಡಿ ಆಯಿತಾ. ನೋಡಿ ಸ್ನೇಹಿತರೆ, ಇದು ಒಳ್ಳೆ ಮೆಣಸಿನ ಬಳ್ಳಿಯ ಬುಡದಲ್ಲಿ ಕ್ಲೀನ್ ಆದಮೇಲೆ ಯಾವ ರೀತಿ ನಾವು ಕಟ್ಟಿದ್ದೇವೆ ಅಂತ ನೋಡಿ. ಬಟ್ಟೆ ಪೀಸಿನ ನೋಡಿ 4 ಸ್ಟೆಪ್ಪಲ್ಲಿ ಕಟ್ಟಿದ್ದೇವೆ ನೋಡಿ. ಮರಕ್ಕೆ ಈ ಥರ ಕಟ್ಟಬೇಕು. ಇದು ಪಾನೋಳ ಮರ ಅಂತ ತೋಟದಲ್ಲಿ ಕಾಫಿ ಗಿಡಕ್ಕೆ
ನೆರಳಿಗಾಗಿ ನಟ್ಟಿರ್ತೀವಿ. ನೋಡಿ ಈ ಥರ ಇದರ ಬೇರೆ ಎಲ್ಲ ಹೀಗೆ ಬರಬೇಕು ನೋಡಿ, ಬೇರೆ ಇಲ್ಲಿ ಇಟ್ಕೊಳ್ಬೇಕು ಈ ಬಳ್ಳಿನ, ಈ ಮರನ ಚೆನ್ನಾಗಿ ಇಟ್ಕೊಳ್ಬೇಕು ಸಪೋರ್ಟಾಗಿ. ಹೀಗೆ ಕಟ್ಟಿದರೆ ಈ ಬಳ್ಳಿ ಇದರ ಮೇಲೇ ಹತ್ಕೊಂಡು ಹೋಗ್ತದೆ. ಈ ವ್ಲಾಗ್ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊಂಡಿದ್ದೇನೆ. ಇಷ್ಟವಾದರೆ ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗುತ್ತೇನೆ. ಬಾಯ್ ಬಾಯ್.